ಕಳೆದ 8 ತಿಂಗಳಿಂದ ಸೈಲೆಂಟ್ ಆಗಿದ್ದ ಬಾಂಗ್ಲಾ ಮತ್ತೆ ದಗದಗಿಸ್ತಾ ಇದೆ. ಕರ್ಮ ಈಸ್ ರಿಟರ್ನ್ಸ್ ಅನ್ನೋ ಹಾಗಾಗಿದೆ ಯುನೆಸ್ ಸರ್ಕಾರದ ಪಾಡು. ಶೇಖ್ ಹಸೀನಾ ಪ್ರಧಾನಿ ಪಟ್ಟದಿಂದ ಕೆಳಗಿಳಿದು ಮಧ್ಯಂತರ ಸರ್ಕಾರ ಬಂದ ಮೇಲೆ ಜನ ಬಾಂಗ್ಲಾದಲ್ಲಿ ಫುಲ್ ಸೈಲೆಂಟ್ ಆಗಿದ್ರು. ಸರ್ಕಾರದ ವಿರುದ್ಧ ಯಾವುದೇ ಕಿರಿಕ್ಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಮತ್ತೆ ಯುನೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವು ಶುರುವಾಗಿದೆ. ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಶೇಖ್ ಹಸೀನಾನನ್ನ ಹೇಗೆ ಪ್ರತಿಭಟನೆ ನಡೆಸಿ ಕೆಳಗಿಳಿಸಿದ್ರು ಅದೇ ರೀತಿಯಲ್ಲಿ ಯುನೆಸ್ ಸರ್ಕಾರದ ಮೇಲೆ ಜನ ರೊಚ್ಚಿಗೆದ್ದಿದ್ದಾರೆ. ಶೇಖ್ ಹಸೀನಾ ಬೆಂಬಲಿಗರು ಫೆಬ್ರವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಯುನೆಸ್ ಸರ್ಕಾರ ಉರುಳಿ ಮತ್ತೆ ಹಸೀನಾ ಸರ್ಕಾರ ಬರುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ಬಾಂಗ್ಲಾ ಮತ್ತೆ ಬೆಂಕಿಯಲ್ಲಿ ಬೆಂದು ಹೋಗೋಕೆ ರೆಡಿ ಆಗ್ತಾ ಇದೆ. ಈ ಹಿಂದೆ ಹೇಗೆ ಶೇಖ್ ಹಸೀನಾರನ್ನ ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಸಿದ್ರು ಅದೇ ರೀತಿಯಲ್ಲಿ ಈಗ ಯುನೆಸ್ ಸರ್ಕಾರವನ್ನ ಕೆಳಗಿಳಿಸೋಕೆ ಸಖತ್ ಪ್ಲಾನ್ ಕೂಡ ರೆಡಿಯಾಗಿದೆ. ಶೇಖ್ ಹಸೀನಾ ಬೆಂಬಲಿಗರು ಪ್ರತಿಭಟನೆಯ ಕಿಚ್ಚು ಹತ್ತಿಸಿದ್ದು ಇದು ಫೆಬ್ರವರಿಯಲ್ಲಿ ದಗದಗಿಸಲಿದೆ. ಅಂದಹಾಗೆ ಶೇಖ್ ಹಸೀನಾ ದೇಶ ಬಿಟ್ಟ ಮೇಲೆ ಸೈಲೆಂಟ್ ಆಗಿದ್ದ ಅವಾಮಿ ಲೀಗ್ ಈಗ ಮತ್ತೆ ಬಾಂಗ್ಲಾದಲ್ಲಿ ಅಖಾಡಕ್ಕೆ ರೀ ಎಂಟ್ರಿ ಕೊಟ್ಟಿದೆ. ಯುನೆಸ್ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಢಾಕಾ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಶೇಖ್ ಹಸೀನಾ ಬೆಂಬಲಿಗರು ಯುನೆಸ್ ಸರ್ಕಾರದ ವಿರುದ್ಧ ಕಿಚ್ಚನ್ನ ಹಚ್ಚಿದ್ದಾರೆ. ಈಗ ವಿದ್ಯಾರ್ಥಿಗಳು ಕೂಡ ಶೇಖ್ ಹಸೀನಾ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟಕ್ಕೆ ಬ್ರೇಕ್ ಹಾಕೋಕೆ ಯುನೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಹೋರಾಟ ದಿನದಿಂದ ದಿನಕ್ಕೆ ಉಗ್ರ ರೂಪವನ್ನ ಪಡಿತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ನಿಲ್ಲಿಸೋಕೆ ಆರ್ಮಿಯನ್ನು ಕೂಡ ಬಳಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅವಾಮಿ ಲೀಗ್ ಸಾಥನ್ನ ಕೊಡ್ತಾ ಇದೆ. ಹೇಗೆ ಶೇಖ್ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳನ್ನ ಎತ್ತಿ ಕಟ್ಟಲಾಗಿತ್ತು ಅದೇ ರೀತಿಯಲ್ಲಿ ಈಗ ವಿದ್ಯಾರ್ಥಿಗಳು ಯುನೆಸ್ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿ 2 ಗುಂಪುಗಳಾಗಿ ವಿಂಗಡಣೆ ಆಗಿದ್ದಾರೆ. ಒಬ್ಬರು ಮಧ್ಯಂತರ ಸರ್ಕಾರವನ್ನ ಬೆಂಬಲಿಸಿದ್ರೆ, ಅಂದ್ರೆ ಯುನೆಸ್ ಸರ್ಕಾರವನ್ನ ಬೆಂಬಲಿಸಿದ್ರೆ, ಇನ್ನು ಕೆಲವರು ಶೇಖ್ ಹಸೀನಾರನ್ನ ಬೆಂಬಲಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಎಲ್ಲ ಕಾಲೇಜುಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದ್ದು ಇದು ಬೆಂಕಿಯ ರೂಪವನ್ನ ಪಡೆದುಕೊಳ್ತದೆ. ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ದಗದಗಿಸಲಿದೆ. ಈ 2 ಗುಂಪುಗಳ ನಡುವೆ ಕಿಚ್ಚು ಹತ್ತಿಕೊಳ್ತಾ ಇದೆ. ಕಲ್ಲು ತೂರಾಟ ಇವೆಲ್ಲ ಸಾಕಷ್ಟು ನಡೀತಾ ಇದೆ. ಇದು ಒಂದ್ ಕಡೆ ಆದರೆ ಬಾಂಗ್ಲಾದಲ್ಲಿರುವ ಅವಾಮಿ ಲೀಗ್ ಈಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ಯುನೆಸ್ ಸರ್ಕಾರದ ವಿರುದ್ಧ ತೊಡೆಯನ್ನ ತಟ್ಟಿದೆ. ಯುನೆಸ್ ಸರ್ಕಾರದ ವಿರುದ್ಧ ಅವಾಮಿ ಲೀಗ್ ಅಖಾಡಕ್ಕೆ. ಶೇಖ್ ಹಸೀನಾ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಪ್ರತಿಭಟನೆ ಎದುರಿಸಿ ಅಧಿಕಾರವನ್ನ ಕಳೆದುಕೊಳ್ತು. ಈಗ ಅದೇ ರೀತಿ ಯುನೆಸ್ ಸರ್ಕಾರವನ್ನ ಕೆಳಗಿಳಿಸಬೇಕು ಅಂತ ಅವಾಮಿ ಲೀಗ್ ಹೊರಟಿದೆ. ಅವಾಮಿ ಲೀಗ್ ಶೇಖ್ ಹಸೀನಾ ಬೆಂಬಲದ ಪಕ್ಷ. ಹೀಗಾಗಿ ಹಸೀನಾ ವಿರುದ್ಧ ಹಾಕಿರೋ ಸುಳ್ಳು ಪ್ರಕರಣ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಖಂಡಿಸಿ ಅವಾಮಿ ಲೀಗ್ ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ಪ್ರತಿಭಟನೆಯ ವೇಳಾಪಟ್ಟಿಯನ್ನ ಅವಾಮಿ ಲೀಗ್ ಬಿಡುಗಡೆ ಮಾಡಿದ್ದು, ಒಂದು ವೇಳೆ ನಮ್ಮ ಹೋರಾಟಕ್ಕೆ ತೊಂದರೆ ಮಾಡಿದರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹಾಗಿದ್ರೆ ಪ್ರತಿಭಟನೆ ಹೇಗೆ ನಡೆಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಫೆಬ್ರವರಿ 1ರಿಂದ 5ರ ತನಕ ಕರಪತ್ರಗಳನ್ನು ಹಂಚಲಾಗುತ್ತೆ. ಜನಗಳನ್ನು ಹುರಿದುಂಬಿಸಲಾಗುತ್ತೆ. ಬನ್ನಿ ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿ ಕರಪತ್ರಗಳನ್ನು ಕೊಟ್ಟು ಅವರನ್ನು ಪ್ರತಿಭಟನೆಗೆ ಕರೆತರಲಾಗುತ್ತೆ. ಫೆಬ್ರವರಿ 6ರಂದು ದೇಶಾದ್ಯಂತ ಬಾಂಗ್ಲಾದೇಶದಾದ್ಯಂತ ಪ್ರತಿಭಟನೆ ನಡೆಸಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಿದ್ದಾರೆ. ಇನ್ನು ಫೆಬ್ರವರಿ 10ರಂದು ಕೂಡ ಪ್ರತಿಭಟನಾ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ. ಫೆಬ್ರವರಿ 18ರಂದು ರಾಷ್ಟ್ರವ್ಯಾಪಿ ಸಾಮಾನ್ಯ ಮುಷ್ಕರ ನಡೆಯಲಿದೆ ಅಂತ ಅವಾಮಿ ಲೀಗ್ ಹೇಳಿದೆ. ದೇಶದ ರಾಜಕೀಯ ಮತ್ತು ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಅರಿತುಕೊಳ್ಳಲು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದಕ್ಕೆ ಸರ್ಕಾರದಿಂದ ಅಡ್ಡಿ ಆದರೆ ಇನ್ನಷ್ಟು ಕಠಿಣ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ ಅವಾಮಿ ಲೀಗ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಅವಾಮಿ ಲೀಗ್ ಶೇಖ್ ಹಸೀನಾ ವಿರುದ್ಧದ ಕೇಸ್ಗಳನ್ನು ಹಿಂದಕ್ಕೆ ಪಡಿಬೇಕು ಅಂತ ಒತ್ತಾಯಿಸಿದೆ. ಹಾಗೆ ಬಾಂಗ್ಲಾದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಹಿಂಸೆ ಮತ್ತು ಕಿರುಕುಳ ನಿಲ್ಲಿಸುವಂತೆ ತನ್ನ ಚಳುವಳಿಯನ್ನು ರೂಪಿಸಿದೆ. ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಸೇರಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ದಾಳಿಗಳು ಮತ್ತು ಹತ್ಯಾಕಾಂಡಗಳು ಮತ್ತು ವಿವಿಧ ಧಾರ್ಮಿಕ ದೇವಾಲಯಗಳ ದಾಳಿ ಬಗ್ಗೆ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸರ್ಕಾರ ಹತ್ಯೆಗಳನ್ನು ನಿಲ್ಲಿಸಬೇಕು ಮತ್ತು ಎಲ್ಲ ನಾಗರಿಕರ ರಕ್ಷಣೆ ಮಾಡಬೇಕು ಅಂತ ಈ ಅವಾಮಿ ಲೀಗ್ ಒತ್ತಾಯಿಸಿದೆ. ಆಗಸ್ಟ್ 5ರಂದು ಶೇಖ್ ಹಸೀನಾ ಪ್ರಧಾನಿ ಕುರ್ಚಿ ಬಿಟ್ಟು ದೇಶದಿಂದ ಪಲಾಯನ ಮಾಡಿದ ಮೇಲೆ ಅವಾಮಿ ಲೀಗ್ ಫುಲ್ ಸೈಲೆಂಟ್ ಆಗಿತ್ತು. ಇದರ ಸಾಕಷ್ಟು ಮುಖಂಡರನ್ನ ಜೈಲಿಗೆ ಹಾಕಲಾಗಿತ್ತು. ಕೆಲವರ ಅವರು ಬಿಸ್ನೆಸ್ ಏನೇನು ಮಾಡ್ತಿದ್ರು ಅದರ ಮೇಲೆಲ್ಲ ಧ್ವಂಸ ಮಾಡಲಾಗಿತ್ತು. ಎಲ್ಲ ಅಂಗಡಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು. ಸಾಕಷ್ಟು ಕಾರ್ಯಕರ್ತರು ಮತ್ತು ಮುಖಂಡರು ತಲೆಮರೆಸಿಕೊಂಡಿದ್ರು. ಸುಮಾರು 8ರಿಂದ 9 ತಿಂಗಳ ನಂತರ
ಮೊದಲ ಬಾರಿಗೆ ಅವಾಮಿ ಲೀಗ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದೆ. ಯುಎಸ್ ಸರ್ಕಾರದ ಮೇಲೆ ರೋಚಿಗೆದ್ದಿದ್ದು ಯುಎಸ್ ಸರ್ಕಾರವನ್ನು ಕೆಡವಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ. ಟ್ರಂಪ್ ಬಂದ ಮೇಲೆ ಹಸೀನಾ ಬೆಂಬಲಿಗರು ಅಲರ್ಟ್. ಹಸೀನಾ ದೇಶ ಬಿಟ್ಟ ಮೇಲೆ ತಲೆಮರೆಸಿಕೊಂಡಿದ್ದ ಅವಾಮಿ ಲೀಗ್ನ ನಾಯಕರು ಈಗ ಕಾಣಿಸಿಕೊಳ್ತಾ ಇದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಾಥನ್ನ ನೀಡ್ತಾ ಇದ್ದಾರೆ. ಶೇಖ್ ಹಸೀನಾ ವಿರುದ್ಧದ ಪಕ್ಷಗಳು ಕೂಡ ಈಗ ಯುಎಸ್ ಸರ್ಕಾರಕ್ಕೆ ಕೊಟ್ಟ ಬೆಂಬಲವನ್ನ ವಾಪಸ್ ಪಡೆದುಕೊಂಡಿವೆ. ಅಷ್ಟೇ ಅಲ್ಲ, ರೈಲ್ವೆ ಇಲಾಖೆಯ ಸಿಬ್ಬಂದಿ ಕೂಡ ಬಾಂಗ್ಲಾ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೆಚ್ಚುವರಿಯಾಗಿ ನಮ್ಮ ಬಳಿ ಕೆಲಸ ಮಾಡ್ತಾ ಇದ್ದಾರೆ, ಈಗೇನು ಖಾಲಿ ಹುದ್ದೆ ಇದೆ ಅದನ್ನು ಯಾವುದನ್ನ ಭರ್ತಿ ಮಾಡಿಕೊಳ್ತಾ ಇಲ್ಲ, ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಮೀಸಲ ಇಲ್ಲ ಅಂತ ಹೇಳಿ ಸಾಕಷ್ಟು ರೈಲ್ವೆಯ ನೌಕರರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರಿಂದ ರೈಲ್ವೆ ಸಂಚಾರ ಕೂಡ ಸ್ಥಗಿತಗೊಂಡಿತ್ತು. ಹಾಗೋ ಹೀಗೋ ನೌಕರರ ಮನಸ್ಸು ಒಲಿಸಿರುವ ಯುಎಸ್ ಸರ್ಕಾರ ಪ್ರತಿಭಟನೆಯನ್ನ ಕೈಬಿಡುವಂತೆ ಮಾಡಿದೆ. ಅದು ಅಲ್ಲದೆ ಟ್ರಂಪ್ ಕೂಡ ಯುಎಸ್ ಸರ್ಕಾರಕ್ಕೆ ಶಾಕನ್ನು ನೀಡಿದ್ದಾರೆ. ಅಮೆರಿಕ ನೀಡುತ್ತಿದ್ದ ನೆರವನ್ನ ಕೂಡ ನಿಲ್ಲಿಸಿದೆ. ಯುಎಸ್ ಅನ್ನ ಕಂಡ್ರೆ ಟ್ರಂಪ್ಗೆ ಆಗಲ್ಲ, ಅವರು ಬಾಂಗ್ಲಾದಲ್ಲಿ ಬೇರೆ ಬೇರೆ ಸರ್ಕಾರವನ್ನು ತರಬೇಕು ಅಂತ ಕೂಡ ಪಣ ತೊಟ್ಟಿದ್ದಾರೆ ಟ್ರಂಪ್. ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದ ಸಮಯದಲ್ಲಿ ಯುಎಸ್ ಸರ್ಕಾರವನ್ನು ಟೀಕಿಸಿದ್ರು. ಬಾಂಗ್ಲಾ ಮೇಲೆ ಸಾಕಷ್ಟು ದ್ವೇಷ ಇದೆ ಅಂತ ಹೇಳಿ ಟ್ರಂಪ್ಗೆ ಗೊತ್ತಾಗುತ್ತೆ. ಅಂದರೆ ಟ್ರಂಪ್ಗೆ ಬಾಂಗ್ಲಾ ಮೇಲೆ ಸಾಕಷ್ಟು ದ್ವೇಷ ಟ್ರಂಪ್ ಇಟ್ಕೊಂಡಿದ್ದಾರೆ. ಹೀಗಾಗಿ ಯುಎಸ್ಎ ಬಾಂಗ್ಲಾದೇಶಕ್ಕೆ ನೀಡುತ್ತಿದ್ದ ನೆರವನ್ನು ನಿಲ್ಲಿಸಲಾಗಿದೆ. ಭಾರತದ ಮೇಲೆ ಯಾವಾಗಲೂ ಕೆಂಡ ಕಾರುವ ಯುಎಸ್ ಸರ್ಕಾರಕ್ಕೆ ಕಷ್ಟದ ಮೇಲೆ ಕಷ್ಟ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇವೆ. ಅವಾಮಿ ಲೀಗ್ ಬಾಂಗ್ಲಾದೇಶದ ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿದೆ. 1949ರಲ್ಲಿ ಈ ಪಕ್ಷವನ್ನು ಸ್ಥಾಪನೆ ಮಾಡಲಾಗಿದೆ. ಪಾಕ್ನಿಂದ ಬಾಂಗ್ಲಾವನ್ನು ವಿಮೋಚನೆ ಮಾಡುವುದಕ್ಕಾಗಿ ಈ ಪಕ್ಷ ಹುಟ್ಟಿಕೊಂಡಿತು. 1981ರಿಂದ ಶೇಖ್ ಹಸೀನಾ ಈ ಪಕ್ಷದ ಮುಖ್ಯಸ್ಥರಾಗಿದ್ದಾರೆ. ಹಸೀನಾ ಪ್ರಧಾನಿ ಹುದ್ದೆಯಿಂದ ಇಳಿತಾ ಇದ್ದಂತೆ ಅವಾಮಿ ಲೀಗ್ ಭೂಗತವಾಗಿತ್ತು. ಯಾಕಂದರೆ ಯುಎಸ್ ಸರ್ಕಾರ ಇವರ ಮುಖಂಡರನ್ನು ಟಾರ್ಗೆಟ್ ಮಾಡ್ತಾ ಇತ್ತು. ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಮತ್ತೆ ಅಲರ್ಟ್ ಆಗಿರುವ ಅವಾಮಿ ಲೀಗ್ ಯುಎಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಮುಂದಿನ ಬಾಂಗ್ಲಾ ಚುನಾವಣೆಯಲ್ಲಿ ಅವಾಮಿ ಲೀಗ್ ಸ್ಪರ್ಧೆ ಮಾಡೋಕೆ ಅವಕಾಶ ನೀಡಲ್ಲ ಅಂತ ಯುಎಸ್ ಸರ್ಕಾರ ಈ ಹಿಂದೆ ಹೇಳಿತ್ತು. ಆದರೆ ಪ್ರತಿಭಟನೆ ಹೆಸರಲ್ಲಿ ಮತ್ತೆ ಅಖಾಡಕ್ಕೆ ಇಳಿದಿರುವ ಅವಾಮಿ ಲೀಗ್ ಯುಎಸ್ ಸರ್ಕಾರವನ್ನು ಉರುಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮತ್ತೆ ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಹವಾ ಶುರುವಾದರೆ ಶೇಖ್ ಹಸೀನಾ ಮತ್ತೆ ಪ್ರಧಾನಿ ಕೂಡ ಆಗಬಹುದು. ಆಗ ನಮ್ಮ ಜೊತೆ ಕಿರಿಕ್ ಮಾಡ್ತಿರುವ ಯುಎಸ್ ಸರ್ಕಾರ ಉರುಳಿದ್ರೆ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಚೆನ್ನಾಗೇ ಆಗಲಿದೆ. ಯಾಕಂದ್ರೆ ಹಸೀನಾ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದು ಭಾರತದಲ್ಲೇ ಆಶ್ರಯ ಪಡಿತಾ ಇದ್ದಾರೆ. ಹೀಗಾಗಿ ಮತ್ತೆ ಭಾರತ ಬಾಂಗ್ಲಾ ಬಾಯ್ ಬಾಯ್ ಅನ್ನುತ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.